ಯಾರು ಕಾವೇರಿ ನೀರಾವರಿ ನಿಗಮ ಇದೀರಾ? ಮತ್ತೆ ಇಲ್ಲಿ ಡಬ್ಲ್ಯೂ ಅವರೇ ಚೆಸ್ಕಾಂ ಇದ್ದೀರಾ? 13 ಜನ ಇದ್ದೀವಿ ಸರ್ ಮನೇಲಿ. 13 ಜನ ಚೆಸ್ಕಾಂ ಇದ್ದೀರಾ? ಚೆಸ್ಕಾಂ ಯಾರಿದ್ದೀರಿ? ಬನ್ನಿ ಮುಂದೆ. ಕಾವೇರಿ ನೀರಾವರಿ ನಿಗಮ ಬಂದ್ರ? ನಂಜುಂಡೇಗೌಡ್ರೆ ಪಂಚಾಯತಿ ಆಫೀಸರ್ ರೆಕಮೆಂಡ್ ಮಾಡ್ಬೇಕು ಕರೆಕ್ಟ್ ಮಾಡಕ್ಕೆ ಮೊದಲು. ಇವಾಗಿಲ್ಲ, ಡಿಸಿ ಸಾಹೇಬ್ರು ಹೇಳ್ತಾರೆ ಬೇಕಾಗಿಲ್ಲ ಅಂತ. ಪಿಡಿಒ ಯಾರು? ಎಲ್ಲಿ ನೀವು ಪಿಡಿಒ? ಇಲ್ಲ ಬನ್ನಿ. ಏನ್ ನಿಮ್ಗೆ ಗೊತ್ತಾಯ್ತು? ಟೋಕನ್ ನಂಬರ್ 44 ಏಂತಿದ್ದೀರ ಜಯಂತ? ಅಲ್ಲ ಕ್ವಾರ್ಟರ್, ಅದು ಕ್ವಾರ್ಟರ್ಸ್ ಅವ್ರದ್ದು. ಹೌದು ಸರ್, ಕ್ವಾರ್ಟರ್ಸ್ ಅಲ್ಲಿ ಅಮ್ಮ ಕ್ವಾರ್ಟರ್ಸ್ಗೂ ನೀವು ಎನ್ಒಸಿ ಕೊಡ್ಬೇಕಾ? ಕ್ವಾರ್ಟರ್ಸ್ ಅಲ್ಲ, ನಿಮ್ಮ ಗವರ್ಮೆಂಟ್ ಕ್ವಾರ್ಟರ್ಸ್ ನಿಮ್ದು. ನಿಮ್ಗೆ ಯಾವ ಬೇರೆ ಎನ್ಒಸಿ ಕೊಡ್ಬೇಕು? ಇಟ್ ಯುವರ್ ಡ್ಯೂಟಿ. ಅವ್ರ ಕ್ವಾರ್ಟರ್ಸ್ ಏನ್ರಿ ಸರ್? ಕ್ವಾರ್ಟರ್ಸ್ ಮುಂದೆ ಜಾಗ ಇದೆ, ಅದ್ರಲ್ಲಿ ಮಾಡಿರೋದು ಸರ್. ಎಲ್ಲರೂ ಮಾಡಿದ್ದಾರೆ, ನಾನು ಮಾಡಿದ್ದೀನಿ ಸರ್. ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್. ಕ್ವಾರ್ಟರ್ಸ್ ಜನ ಸರ್, ಅದು ಒರಿಜಿನಲ್ 28 ಜನಕ್ಕೆ ಮಾಡಿದ್ದಾರೆ ಸರ್. ನೋಡಿ ಸರ್, ಇಲ್ಲಿ ಪ್ರೂಫ್ ಇದೆ ಸರ್. ಈಗ ಗವರ್ಮೆಂಟ್ ಬಿಲ್ಡಿಂಗ್ ಆಗಿದ್ರೆ ಎನ್ಒಸಿ ಇಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್. ದಯವಿಟ್ಟು ಕನೆಕ್ಷನ್ಸ್ ಕೊಡಬೇಕು, ಚೆಕ್ ಮಾಡಿಸಿ. ಪಿಡಿಒ ಎಲ್ಲೋದ್ರು? ವೇರ್ ಇಸ್ ಪಿಡಿಒ? ಇದು 233 ಗ್ರಾಮ ಪಂಚಾಯತ್ ಎಲ್ಲ ಪಿಡಿಒ ಸೇವೆ ಕಳಿಸೋದು ಬೇಡ ಅಂತಂದ್ರು ಸರ್. ಯಾರಿಂದ ಇಶ್ಯೂ ಅವರೇ ಇವತ್ತೆಲ್ಲ ನಾಳೆ ಯಾರು ಬೇಕಾಗಿಲ್ಲ. ಪಬ್ಲಿಕ್ ಎಲ್ಲರೂ ಬೇಕು ಆನ್ಸರ್ ಮಾಡಲ್ಲ ನಮಗೆ. ಇವು ಸರ್ ಆನ್ಸರಬಲ್ ಹೇಳ್ರಿ, ನೀವ್ ಆನ್ಸರಬಲ್. ಪಿಡಿಒ ಅಲ್ಲ, ನೀವ್ ಆನ್ಸರಬಲ್ ಹೇಳಿ. ಏನು ಅದು ಕ್ವಾರ್ಟರ್ಸ್ ಅಲ್ಲಿ ವಾಸ ಇದೆ ಅಂತ ನಮ್ಗೆ ಹೇಳಿದ್ರು ಸರ್, ಹಂಗಾಗಿ ಅದು ಕೊಡ್ತೀವಿ ಸರ್. Case of the complainant not providing electricity by the respondent, EO or appeal, issue notice to children. In the case of the so and so, ಶಿವಣ್ಣ Madhagoda is here about it. ಮತ್ತೆ ಹೇಳಿದ ಯಾವ ಭೇಟಿ ಮಾಡಿದ್ರಿ ಅವ್ರಿಗೆ? ಅವರು ಪ್ಯಾಟರ್ನ್ ಮಾಡ್ಕೊಡಿ ಅಂತ ಮಾಡಿಕೊಟ್ಟಿಲ್ಲ. ತಾಯಿ ನಿಮ್ಮ ಹತ್ರ ಅವರು ದುಡ್ಡು ಕೇಳಿದ್ರಾ? ಇದು ಮಾಡ್ಕೊಡಿ ಅಂತ ಹೇಳಿದ್ರು. ನೀವೆಲ್ಲಾಗಿದ್ದೀರಾ? ವಿಲೇಜ್ ಅಕೌಂಟೆಂಟ್, ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್. ನೀವು ಇವತ್ತು ಫಂಕ್ಷನ್ ಏನು ಗೊತ್ತಾ ನಿಮ್ಗೆ? ಏನ್ ಗೌರ್ಮೆಂಟ್ ಎಂಪ್ಲಾಯರ್, ಪ್ರೈವೇಟ್? DC ಇದಾರೆ ನಿಮ್ ಮುಂದೆ ಇಲ್ಲ, ಉಪಲೋಕ ಆಗ್ತದೆ. ನೀನ್ ಜೀನ್ಸ್ ಪ್ಯಾಂಟ್ ಹಾಕೊಂಡು ಅಲಾರ್ಸ್ಕೊಂಡ್ ಬಂದಿದ್ಯಾ ಫಂಕ್ಷನ್ಗೆ? ನಿನಗೆ ಡಿಸಿಪ್ಲಿನ್ ಇದ್ದೇನೆ? ಅವ್ರು ಲಂಚ ಕೇಳ್ತೀರ, ಅವ್ರಿಗೆ ಜನಗಳಿಗೆ ಪ್ರಾಣ ಇಡ್ತೀರ. ಆ ಅಮ್ಮ ಈ ವಯಸ್ಸಲ್ಲಿ ಸುಳ್ಳು ಹೇಳ್ತಾರೆ ನಿಮ್ ಮೇಲೆ. ಅವ್ರು ಹೇಳ್ತಾ ಇದಾರೆ, ಏನಮ್ಮ ಇವ್ರ ದುಡ್ಡು ಕೇಳಿದ್ದು? ದುಡ್ಡು ಕೇಳಿದ್ ಯಾರಮ್ಮ? ಇಲ್ಲಿ ಯಾಕೆ ಬರ್ತಿದ್ಯಾ? ಯಾವ ಬರ್ಕೊಡ್ತ ಹಚ್ಚಿ ನಿನ್ಗೆ? ನಾವಿರೋದು ನಿಮ್ ಸಹಾಯ ಮಾಡಕ್ಕೆ. ಈ ಸುಳ್ಳು ಹಚ್ಚಿಗೆ ಬಂದ್ರೆ ನಾನು ನಿಮ್ಗೆ ಜೈಲಿಗೆ ಕಳಿಸ್ತೀನಿ. ಈ ವಯಸ್ಸಲ್ಲಿ ಬೇಕಾ ನಿನ್ಗೆ?
ಯಾರು ಬರ್ಕೊಟ್ಟಿದ್ ನಿಮ್ಗೆ? ಮಾದ್ರಳ್ಳಿ ಪಿಡಿಒ ಎಷ್ಟು ದುಡ್ಡು ಕೊಟ್ಟ ಬರ್ಕೊಡಕ್ಕೆ? ಈ ಬರ್ಕೊಡಕ್ಕೆ ಎಷ್ಟು ಕೊಟ್ರಿ ಅವ್ರಿಗೆ ಎಷ್ಟು ಕೊಟ್ರಿ? ಸುಮ್ನೆ ಬರ್ಕೊಟ್ರಾ? ಆಯ್ತು, ಎಷ್ಟು ಸಲ ಮಾಡ್ತಿದ್ ಖಾತಾ ಇದು? ಗೊತ್ತಿದ್ಯಾ ಕೇಸು? ಗೊತ್ತಿದ್ಯಾ? ಸರ್ ರಿಪೋರ್ಟ್ ಬಂದು ಕೊಟ್ಟಿದ್ದೀವಿ. ಅವರು ಮಂಚಯ್ಯ ಬೇರೆ ಯಾರೋ ಬರ್ತಾ ಇದ್ದಾರೆ ಕೇಸ್ಗೆ. ತೂಕ ನಂಬರ್ 72 ಮಂಚಯ್ಯ. ಸರ್ವೆ ನಂಬರ್ 14 ಫೋನ್ ಮಾಡಿ. ಈ ವಯಸ್ಸಲ್ಲಿ ಯಾರ್ಯಾರು ಬರ್ತಾರೆ? ಮಕ್ಕಳು ಬರ್ತಾರೆ. ಪಿಡಿಒ ಅಲ್ಲಿಗೆ ಬೇರೆ ಬರ್ತಾರೆ ಸರ್, ಅದು ರಿಪೋರ್ಟ್ ಆಗಿ ಕಳಿಸಿದ್ವಿ ಸರ್ ನಾವು. ಈ ಆಸ್ತಿ ವಿಳಾಸ ಇದೆ, ಬೇರೆ ವರ್ಷ ಇದೆಯಾ? ಸರ್ ಅದು 1955 ಸಾಗುವಳಿ ಚೀಟಿ ಆಗೈತೆ. 65 ವರ್ಷ ಆಗಿದೆ ಸರ್ ಸಾಗುವಳಿ ಚೀಟಿ ಆಗಿ. ಅದು RTC ಇಂಡಿಕರಣ ಆಗಿಲ್ಲ ಸರ್. ಯಾರ ಹೆಸರಲ್ಲಿದೆ? ಅದು ಬರ್ತಾ ಇಲ್ಲ ಸರ್, RTC ಬರ್ತಾ ಇಲ್ಲ. ಯಾರ ಹೆಸರಲ್ಲಿದೆ? ಯಾರ ಹೆಸರಲ್ಲಿದೆ? ರಂಗಪ್ಪ ಅಂತ ಸಾಗುವಳಿ ಚೀಟಿ. ರಂಗಪ್ಪ. ಈಗ ಇವರು ಅನುಭವದಲ್ಲಿ ಇದ್ದಾರೆ. ಅನುಭವದಲ್ಲಿ ಇದ್ದಾರೆ ಸರ್, ಆದ್ರೆ ಅನುಭವದಿಂದ ರಿಪೋರ್ಟ್ ಕೊಡ್ತೀವಿ. ಅವ್ರ ಗಂಡನ ಆಸ್ತಿ ಅದು. ಹ್ಞೂ ಸರ್, ಅನುಭವದಂತೆ ನಮ್ಮ ರಿಪೋರ್ಟ್ ಕೊಡೋದು ಕೇಳ್ತಾವ್ರೆ ಅವರು. ನಾವು ಮೂಲ ಮುಂಚೆ ಕೇಳ್ತಾ ಇರೋದು ಖಾತೆ. ಖಾತೆ ಮಾಡ್ಕೊಡಿ ಅಷ್ಟೇ. ಸಂತೋಷ್, ನೀವೇ ಚೆಕ್ ಮಾಡಿ. ತಹಶೀಲ್ದಾರ್ ಡೈರೆಕ್ಟ್ ಮಾಡಿ. ತಹಶೀಲ್ದಾರ್ ನೀವು ಚೆಕ್ ಮಾಡಿ. ಇದು ಕೇಸ್ ಆಫ್ for change of khata. The Tahsildar along with village accountant, revenue inspector are present. Tahsildar annexed, verified and submit the action taken report. 1 month. ನೋಡಯ್ಯ, ನಿಮ್ಗೆ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ. ನೀವಿಬ್ರು ಗಡ್ಡ ಬಿಟ್ಕೊಂಡು ಜೀನ್ಸ್ ಪ್ಯಾಂಟ್ ಹಾಕೊಂಡು ಅಕ್ಕ ಪಕ್ಕ ತರ ಬಂದಿದ್ದೀರ. ಅವ್ರು ವಿಜಯನಗರ ಸಾಮ್ರಾಜ್ಯ ಇದ್ ಮಾಡಿ ಕಟ್ಟದ ಅವನು, ನೀವು ಮಂಡ್ಯ ಸಾಮ್ರಾಜ್ಯ ಕೂಡಿಸ್ತೀರಾ, ಅವ್ರ ಪ್ರಾಪರ್ಟಿ ಯಾಕೆ ಹಾಳು ಮಾಡ್ತೀರಾ? 73 ಟೋಕನ್ ಶಂಕರ್ ಸರ್, ಇಂಥವ್ರು ಇವರು ಚಿತ್ರಗುಪ್ತರು ಸರ್, ಇವರು ಎಮ್ದಾದ್ ಚಿತ್ರಗುಪ್ತರು. ದಯವಿಟ್ಟು ಸ್ವಲ್ಪ ಕಂಟ್ರೋಲ್ ಮಾಡಿ, ಇಲ್ಲ ಇದು ವಯಸ್ಸಾದವ್ರು ಸಾಯಿಸ್ಬಿಡ್ತಾರೆ ಸರ್ ಇವರು. ಏನಕ್ಕಯ್ಯ, ಆ ಅಮ್ಮನ್ ನೋಡಿದ್ರೆ ನಿಮ್ಮ ಅಮ್ಮನ್ ತರ ಕಾಣಲ್ವಾ? ನಮ್ಮ ಅಮ್ಮನ್ ತರ ಇದ್ದಾರೆ, ಅವ್ರನ್ನ ದುಡ್ಡು ಕೇಳ್ತೀರಾ? ಅವ್ರು ಏನ್ ಹೇಳ್ತಾರೆ, ಅಕಸ್ಮಾತ್ ಕೇಳು ಇಲ್ಲ ಅಂತಾರ ಪಾಪ. ದಟ್ ಇಸ್ ದ ಮೈಂಡ್ ಸೆಟ್. ಹೆಣ್ಮಕ್ಳು ಈ ವಯಸ್ಸಲ್ಲಿ ಸುಳ್ಳು ಹೇಳೋ ಸಾಧ್ಯ ಇಲ್ಲ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.